ನೋಡಿ, ಈ ನಿಜವಾಗ್ಲೂ ಈ ಅಮ್ಮ ದೇವತಾ ಸ್ವರೂಪಿ. ತನ್ನ ಪತಿಗೆ 10 ವರ್ಷ ಬೆಡ್ ರಿಡನ್ ಸೇವೆ ಮಾಡಿದ್ಲಿ ಅಮ್ಮ. ಇವಾಗ ಈ ಅಮ್ಮ ಹತ್ತಿದ್ದೆ ನಾನು ನೋಡಲಿಲ್ಲ, ಯಾವಾಗಲೂ ನಗ್ತಾನೆ ಇರ್ತಾಳೆ. ಡಾಕ್ಟರ್ಗಳಿಗೆ ಆಶ್ಚರ್ಯ ಈ ಅಮ್ಮ. ಎಲ್ಲಿ ಈ ಕಡೆ ತಿರ್ಕೊಂಡಾಗ ಅಲ್ಲೋ ಇಲ್ದಾಗ ಏನು ಆಶ್ಚರ್ಯನೋ ನೀನು. ಅಮ್ಮಿ ನಿನಗೆ ಭಯನೇ ಇಲ್ವಲ್ಲ ನಿನಗೆ ಸ್ವಲ್ಪನೋ? ವಾ ರೇ ವಾ, ನೀನು ನೋಡಿ ಕಲಿಬೇಕು. ನಾವು ಚಿಕ್ಕ ಚಿಕ್ಕ ಟೆನ್ಷನ್ಸ್ಗೆಲ್ಲ ಒದ್ದಾಡ್ಬಿಡ್ತೀವಿ ಹತ್ಕೊಂಡು. ನೀನು ಎಂಥ ದೇವ್ರಮ್ಮ, ನೀನು ಎಂಥ ದೇವತೆ. ಹೋಗ್ಲಿ, ಜೀವನದಲ್ಲಿ ನೀನು ಯಾವಾಗ ಸುಖಪಟ್ಟಿದ್ಯಮ್ಮ ನೀನು? 10 ವರ್ಷ ಅಯ್ಯಪ್ಪನ ಸೇವೆ ಮಾಡಿದೆ. ಆದರೆ ನಿನಗೆ ಇವತ್ತೊಂದು ಅದ್ಭುತ ಗೊತ್ತಾ ನೀನು ಮಾಡಿರೋ ಸೇವೆಗೆ? ರಾಧಾ ಮುಖಾಂತರ ದೇವರು ನಿನ್ನ ರಾಯಲ್ ಆಗಿ ನೋಡ್ಕೋತಾ ಇದ್ದಾರೆ. ನಿನ್ನ ಹತ್ರ 1 ಪೈಸಾ ಇಲ್ಲ, ಆದರೂ ಎಲ್ಲ ಟ್ರೀಟ್ಮೆಂಟು ನಡೀತಾ ಇದೆ ನಿನಗೆ. ಆದರೆ ನಿಂಗೆ ಬದುಕಿನ ಆಸೆನೇ ಇಲ್ಲ, ಆದರೂ ಬದುಕಿಸ್ತಾ ಇದ್ದಾರೆ ದೇವರು. ಆದರೆ ನಿನ್ನ ಡಾಕ್ಟರ್ಸ್ ಎಲ್ಲ ರಿಟೈರ್ಡ್ ಆಗ್ಬಿಟ್ರು, ನೀನು ಮಾತ್ರ ಸ್ಟ್ರಾಂಗ್ ಆಗಿದೆಯಾ. ಏನಮ್ಮ ನೀನು ನಗ್ನಗ್ತಾ ಮಲ್ಕೋತಿ. ಒಂದು ಸಲ ದುಃಖನೇ ಆಗಲ್ವಾ ನಿನಗೆ? ಮಲಗುವಾಗಲೂ ದುಃಖ ಆಗಲ್ವಾ? ನಾನು ನಾಳೆ ಬೆಳಗ್ಗೆ ಎದ್ದೇಳ್ತೀನೋ ಇಲ್ವೋ ಅನ್ನೋ ಭಯನೇ ಇಲ್ವಾ ನಿಂಗೆ? ಏನು ಪಟ್ಟಿಂಗಿನ ನೀನು? ಪ್ರಿನ್ಸಿಪಲ್ಡಾ? ಡ್ಯೂಟಿ. ಬಟ್ ಯಾವಾಗಲೂ ನೀನು ಕೆಲಸ ಇಲ್ಲದೆ ಬದುಕಿಲ್ಲ, ಏನೋ ಒಂದು ಮಾಡ್ತಾ ಇರ್ಬೇಕಲ್ಲ ನೀನು. ವಾವ್, ಇನ್ನೊಂದು ಅವ್ರ ಮಾದರಿ ಜನಗಳಿಗೆ. ವಾವ್, ಒಳ್ಳೇದಾಗ್ಲಿ. ಈಗ ನೋಡ್ಕೋತಾ ಇರೋದು ಅವ್ರ ಸಿಸ್ಟರ್ ರಾಧಾ. ಈ ಅಮ್ಮ ಅಮೇರಿಕೆಯಿಂದ ಓಡಿ ಬಂದಿದ್ದಾರೆ ಅಮ್ಮನ ಥರನೇ. ಈ ಅಮ್ಮನಿಗೆ ಈ ರಾಧಾ ವಿಚಾರ ಬಂದರೆ ಮಾತ್ರ ಈ ಹುಡುಗಿ ಅಳ್ತಾಳೆ, ಇಲ್ಲಾಂದರೆ ಅಳೋದಿಲ್ಲ ಯಾವಾಗಲೂ. ಆ್ಯಕ್ಚುಲಿ ಈ ಹುಡುಗಿ ವಿಚಾರಕ್ಕೆ ಆ ಹುಡುಗಿ ಅಳಬೇಕು, ಆ ಹುಡುಗಿ ನಗ್ತಾನೆ ಇರ್ತಾಳೆ ಯಾವಾಗಲೂ. ಆ ಹುಡುಗಿ ವಿಚಾರ ಬಂದರೆ ಈ ಹುಡುಗಿ ಅಳ್ತಾಳೆ. ಯಾಕಂದರೆ ಕೃತಜ್ಞತಾ ಭಾವ, ಪ್ರೀತಿ. ಇಷ್ಟು ಮಾಡ್ತಾ ಇದೀನಲ್ಲ, ಈ ಹುಡುಗಿಗೆ ಇಷ್ಟು ಭಾರ ಆಗಿದ್ದೀನಲ್ಲ, ಯಾವಾಗಲೂ ಒದ್ದಾಡುತ್ತೆ ಈ ಜೀವ. ಒಳ್ಳೇದಾಗಲಿ. ಕೋಪ ಬಂತ ನನ್ನ ಮೇಲೆ? ನಿನಗೋಸ್ಕರನೇ ಈ ವಿಡಿಯೋ ಮಾಡಿದ್ದು, ನಿನಗೆ ಕೊಡ್ತೀನಿ. ಅವರು ಇನ್ನೊಬ್ಬರು ಅಕ್ಕಾಗರು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೋಡಿ ಮಗುನ. ಧನ್ಯವಾದ. ಅಹೋರಾತ್ರ.